ಸುಮಾರು 35 ಕಿಲೋಮೀಟರ್ ದೂರದಿಂದ ರೈಲೇರಿ ಬಂದು ಯಾವುದೇ ಕೋಚಿಂಗ್ ಪಡೆಯದೆ ರಾತ್ರಿ ಹಗಲೆನ್ನದೆ ಓದಿ PUC ವಾಣಿಜ್ಯ ವಿಭಾಗದಲ್ಲಿ 98.5 ಅಂಕ ಗಳಿಸಿ ಊರಿಗೆ ಕುಟುಂಬಕ್ಕೆ ವಿದ್ಯಾಸಂಸ್ಥೆಗೆ ಕೀರ್ತಿ ತಂದ ಮಂಜೇಶ್ವರ ಸಮೀಪದ ಮಿಯಪ್ಪದವಿನ ಕುಮಾರಿ ಅಂಜಲಿ ಅವರಿಗೆ ಭಾನುವಾರ ಕೊಲ್ಯದ ರಾಜೀವ್ ಆಳ್ವ ಟ್ರಸ್ಟ್ನ ಪ್ರಶಸ್ತಿ ಪ್ರದಾನವಾಗಲಿದೆ. ಕಾಸರಗೋಡು ಸೆಷನ್ಸ್ ಕೋರ್ಟ್ ಉದ್ಯೋಗಿ ಮಿಯಪ್ಪದ ಕುಳಬೈಲಿನ ಪೂವಪ್ಪ ಟಿ ಹಾಗೂ ಅಂಗನವಾಡಿ ಶಿಕ್ಷಕಿ ಲೀಲಾವತಿಯವರ ಪುತ್ರಿ ಅಂಜಲಿ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ನಲ್ಲಿ 100ರಲ್ಲಿ 100 ಅಂಕ ಗಳಿಸಿ 600ರಲ್ಲಿ 591 ಅಂಕ ಪಡೆದು ಸೋಮೇಶ್ವರದ ಪರಿಜ್ಞಾನ ವಿದ್ಯಾಸಂಸ್ಥೆಗೆ ಟಾಪರ್ ಆಗಿದ್ದಾಳೆ. ಶಿಕ್ಷಣ ಸಂಸ್ಥೆಗೆ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾಳೆ. ಅಂಜಲಿ ತನ್ನ ಸಂತಸವನ್ನು ಹಂಚಿಕೊಳ್ಳೋದು ಹೀಗೆ. ನಾನು ಮಿಯಪ್ಪದ ಸ್ಕೂಲಲ್ಲಿ ಓದಿದ್ದು. ವಿದ್ಯಾವರ್ಧಕ ಪ್ರೈಮರಿ ಸ್ಕೂಲ್ ಅಂತ ಹೇಳಿ 7th ತನಕ, ಮತ್ತು ವಿದ್ಯಾವರ್ಧಕ ಹೈಸ್ಕೂಲ್ ಅದು ಕೂಡ ಮಿಯಪ್ಪದವಲ್ಲೇ ಮಾಡಿದ್ದು. ಟಿಲ್ 10th ನಂದು ಇಲ್ಲೇ ಆಯಿತು, ಅಂದರೆ ದೂರ ಎಲ್ಲಿಯೂ ಹೋಗಲಿಲ್ಲ. ಮತ್ತು PU ಶಿಕ್ಷಣಕ್ಕೋಸ್ಕರ ನಾನು ಪರಿಜ್ಞಾನ ವಿದ್ಯಾಲಯಕ್ಕೆ ಹೋದೆ. ಕಾಲೇಜ್ ಮಾತ್ರ ಬೆಸ್ಟ್ ಇತ್ತು ನನಗೆ, ಅಂದರೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಲೈಕ್ ನಮಗೆ ಲೆಕ್ಚರ್ಸ್ನವ್ರ ಹತ್ರ ಎಲ್ಲ ಮಾತಾಡಲಿಕ್ಕೆ ಅಷ್ಟು ಇದಾಗ್ತಿರಲಿಲ್ಲ, ಒಳ್ಳೆ ಕಂಫರ್ಟಾಗಿ ಮಾಡ್ತಿದ್ರು. ಅಂದರೆ ಒಳ್ಳೆ ಇದು ಬೇರೆ ಕಾಲೇಜ್ನಾಗೆ ನಮಗೆ ಏನು ಹೆಸಿಟೇಷನ್ ಇರಲಿಲ್ಲ, ಮುಕ್ತವಾಗಿ ಮಾತಾಡ್ತಿದ್ರು. ಪ್ರಿನ್ಸಿಪಲ್ ಆಗಲಿ ಎಲ್ಲರೂ, ಮತ್ತು ಮ್ಯಾನೇಜ್ಮೆಂಟ್ನವ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರಯಾಣ ಅಂದರೆ ಬೆಳಗ್ಗೆ ನಾವು ಇಲ್ಲಿಗೆ 7ಇಂದ ಬಸ್ ಹಿಡಿತಿದ್ವಿ, ಮತ್ತು ಟ್ರೈನಲ್ಲಿ ಹೋಗ್ತಿದ್ವಿ. ಅದು ಲೈಕ್ 8:30ಗೆ ನಾವು ರೀಚ್ ಆಗ್ತಿದ್ದದ್ದು. ಮತ್ತು ಬರುವಾಗಲೂ ಕೂಡ ಹಾಗೆ ಟ್ರೈನಲ್ಲಿ ಆಗಿ ಬರ್ತಿದ್ದದ್ದು. ಸೊ ಮನೆಗೆ ರೀಚ್ ಆಗುವಾಗ 6:30 ಆಗ್ತಿತ್ತು. ತಾಯಿ ತಂದೆ ಇದು ಪ್ರೆಷರ್ ಅಂತೂ ಏನೂ ಇಲ್ಲ, ಲೈಕ್ ಅವರು ನೀವು ಕಲಿಬೇಕು ಅಂತ ಅಷ್ಟೇ. ಹಾಗೆ ನಮ್ಮ ಇಂಟ್ರೆಸ್ಟಲ್ಲೇ ನಾವು ಕಲ್ತದ್ದು, ಹಾಗೇನಿಲ್ಲ. ಸಪೋರ್ಟ್ ಮಾಡ್ತಿದ್ರು. ನನಗೆ ಅದೇ ಕೋರ್ ಸಬ್ಜೆಕ್ಟ್ಸ್ ಅಕೌಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಬಿಸ್ನೆಸ್, ಕಂಪ್ಯೂಟರ್ ಸೈನ್ಸಲ್ಲಿ 100 ಬಂತು. ಮತ್ತು ಲ್ಯಾಂಗ್ವೇಜಲ್ಲಿ ಹಿಂದಿ 97 ಮತ್ತು ಇಂಗ್ಲೀಷ್ 94. ಅಂಜಲಿಯ ಅಕ್ಕ ಪ್ರಜ್ವಲಿ PUC ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಿ ಮಂಗಳೂರಿನ ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾಳೆ. ತಂಗಿ ಪ್ರತಿಭಾವಂತ ವಿದ್ಯಾರ್ಥಿನಿ ವೈಶಾಲಿ ಸ್ಥಳೀಯ ಫಾತಿಮಾ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುತ್ತಿದ್ದಾಳೆ. ಅಕ್ಕನ ಸಾಧನೆಯ ಬಗ್ಗೆ ಸಹೋದರಿಯರ ಅಭಿಪ್ರಾಯ ಕೇಳೋಣ. 97% ಬರ್ಬೋದು ಅಂತ ನೆನೆಸಿದ್ವಿ, ಆದರೆ 98.5 ಬಂತು. ಅದಕ್ಕೆ ತುಂಬ ಸಂತೋಷ ಆಯಿತು. ಅದೇ ಅವಳಿಗೆ ಸೈನ್ಸ್ ಅಂದರೆ ತುಂಬ ಇಷ್ಟ ಇತ್ತು, ಸೇರಬೇಕು ಅಂತ. ಮತ್ತು CA ಮಾಡಬೇಕು ಅಂತ ಹೇಳಿ ಕಾಮರ್ಸಿಗೆ ಸೇರಿತ್ತು. ಪಟ್ಟು ಕಲಿತಿದ್ದರಿಂದ ಅಷ್ಟು ಅಂಕವನ್ನು ಪಡೆದಿದ್ದಾಳೆ. ತುಂಬ ಓದ್ತಾ ಇದ್ದಿಲ್ಲ. ಅಂಜಲಿ ವಾಣಿಜ್ಯ ವಿಭಾಗದಲ್ಲಿ ಸಾಧನೆಗೈಯುತ್ತಾ ಆದರ್ಶ ಚಾರ್ಟೆಡ್ ಅಕೌಂಟೆಂಟ್ ಆಗುವ ಮನಸ್ಸು ಮಾಡುತ್ತಿದ್ದಾಳೆ. ಈಗಾಗಲೇ ತರಬೇತಿ ನಡೆಯುತ್ತಿದ್ದು ಮಂಗಳೂರಿನ ಮಹೇಶ್ ಪದವಿ ಕಾಲೇಜಿನಲ್ಲಿ ಸೀಟು ಗಿಟ್ಟಿಸಿಕೊಂಡಿದ್ದಾಳೆ. ಮಕ್ಕಳ ಸಾಧನೆಯ ಬಗ್ಗೆ ಪೂವಪ್ಪ ಮೂಲ್ಯ ಸಂತಸ ವ್ಯಕ್ತಪಡಿಸುತ್ತಾರೆ. ಅಕ್ಲಾತಿಗೆ ಅಕ್ಲ ಪ್ರಯತ್ನ ಕಲ್ತು ಅಂತಾರೆ. ನಮ್ಮದಲ್ಲ ಕಲ್ಪಳಿಯಿಂದ ಒತ್ತಡ ಬಾಡ್ದಾನೆ ತಾತಿ ಈತು ದೆಪ್ಪಣದಲ್ಲ ಬಂತುಜ ಅಕ್ಕನ ಸ್ವಬುದ್ಧಿ ಹಿಡ್ದು ಅದು ಕಾಂಡ ಹಿಡ್ದು ಕತ್ತಲೆ ಮುಟ್ಟಲ್ಲ ಎಡ್ಡ ದಾಲ ಅಂದು ರಗಲ್ ಜಂದೆ ಬಾರಿ ಶೋ ಕೂಡ ಓದು ಅಂತಾರೆ. ಅಂಜನೆಂಗ್ಲ ಭಾರಿ ಸಂತೋಷ ಇತ್ತು. ಅಂಜನೆಟ ಫಸ್ಟ್ ದಾಲ 91% ಮಾರ್ಕ್ ಸೈನ್ಸ್ ಇತ್ತಲ್ಲ, ಅವೆಲ್ಲ ಖುಷಿ ಅಂಡು ಅಂಚನೆಡ್ದು ಅಲ್ಲ ಇಂದು ಸಹ್ಯಾದ್ರಿಡ್ ಎಲೆಕ್ಟ್ರಾನಿಕ್ ದೇತಂಡಾಲು ಐಟ್ಲೈತ ಈ ಸರ್ತಿ ಅಲ್ಪದ ಹೆಡ್ ಮಾರ್ಕ್ ಕೂಡ ಉಳ್ಳಾಲು. ಅಂಜನೆ ಮೊದಲನ ಈ ಸರ್ತಿ PUC ಸೆಕೆಂಡ್ ಇಯರ್ ಹೆಡ್ ಮಾರ್ಕ್ ಬತ್ತಲ್ಲ 98.5 ಬತ್ತಲ್ಲ, ಭಾರಿ ಸಂತೋಷ ಅಂಡು. ಅಂಚನೆ ಅಲ್ಲೈತೆ ನೆಕ್ಸ್ಟ್ CPT ನೆಕ್ ಪೋಂದು ಕೋಚಿಂಗ್ 2 ತಿಂಗಳು ಕೋಚಿಂಗ್ ಹೋಗ್ನೆ ಎಲ್ಲ ಆದಿತ್ಯವಾರ 18 ತಾರೀಕು ಒಂದು ಎಕ್ಸಾಮ್ ಉಂಡು. ಐಟ್ ಎಡ್ಡ ಪಾಸ್ ಆವಳಂದು ಎನ್ನ ಅಭಿಪ್ರಾಯ ಉಂಡು. ಏನೇ ಆಗಲಿ ಬಡತನದಲ್ಲಿ ಹುಟ್ಟಬಹುದು, ಆದರೆ ಕೊನೆಯಾಗಬಾರದು ಎಂಬ ಸಿದ್ಧಾಂತಕ್ಕೆ ಪೂವಪ್ಪ ಮೂಲ್ಯ ಬದ್ಧರಾಗಿದ್ದು ಜೀವನದಲ್ಲಿ ಒಂದು ಸುಂದರ ನೆಲೆಗಟ್ಟನ್ನು ರೂಪಿಸಿಕೊಂಡಿದ್ದಾರೆ. ಜಿತಿನ್ ಕುತ್ತಾರ್ ಜೊತೆಗೆ ಶಶಿಧರ ಪೊಯ್ಯತ್ ಬೈಲ್, ಮಂಗಳೂರು.